ಹೇಳೋದು. ನೀನ್ ಬಿಜೆಪಿ, ನೀನ್ ಬಿಜೆಪಿ, ನೀನ್ ಕಾಂಗ್ರೆಸ್, ನೀನ್ JDS, ನೀನ್ ಇಂಡಿಪೆಂಡೆಂಟ್. ನಿಮ್ಗೆಲ್ಲ ಯಾಕ್ರೋ ಬೇಕು ಲೇ, ಯಾಕ್ರೋ ಬೇಕು? ನಾವಿಲ್ಲ ಅನ್ನಕ್ಕಾಗಲ್ಲ. ಕೊಡ್ದಿರ ನಿಮ್ಗೆ ಹಂಗೆ ಬೇರೆ ಕೈಯಲ್ಲಿ ಕಲ್ಸಕ್ಕೂ ಕೂಡ ನಮ್ಮ ಮನ್ಸು ಒಪ್ಪೋದಿಲ್ಲ. 22 ವರ್ಷದಿಂದ ಈ ಸೇವೆ ಮಾಡ್ಕೊಂಡ್ಬಂದು 22 ವರ್ಷದಿಂದ ಇದನ್ನೇ ಹೇಳ್ತಾ ಬರ್ತಾ ಇದ್ದೀನಿ. ನೀವು ಅದೇ ರಾಗ ಅದೇ ಹಾಡು. ಅರ್ಥ ಆಯ್ತಾ? ನಾನು ಬಿಜೆಪಿ, ನಾನು ಕಾಂಗ್ರೆಸ್, ನಾನು JDS, ಆ ಪಕ್ಷಗಳಿಗೆ ಯಾರು ವ್ಯಕ್ತಿ ನಿಲ್ತಾನೆ ಆ ವ್ಯಕ್ತಿ ಮುಖ ನೋಡ್ಕೊಂಡು ಮತ ಚಲಾಯಿಸ್ರಿ. ಪಕ್ಷ ಆಮೇಲೆ ಯಾವುದೇ ಒಂದು ಪಕ್ಷ ಆಗಿರ್ಲಿ, ಆ ಪಕ್ಷಕ್ಕೆ ಯಾವ ವ್ಯಕ್ತಿ ಸ್ಪರ್ಧೆ ಮಾಡ್ತಾನೆ, ಕಾಂಗ್ರೆಸ್ BJP ತಲ್ಲ. ಇವಾಗ ಕಾಂಗ್ರೆಸ್ ಎಲ್ಲ ಇರ್ಲಿ, ಈಗ ಒಳ್ಳೆ ವ್ಯಕ್ತಿನ ಮತ ಹಾಕ್ರಿ. ಈಗ BJP ಎಲ್ಲ ಒಳ್ಳೆ ವ್ಯಕ್ತಿ ಇದ್ರೆ ಮತ ಹಾಕ್ರಿ. ನಿಮ್ ಆಲೋಚನೆ, ನಿಮ್ ಬುದ್ಧಿಶಕ್ತಿ. ಈಗ ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ಸರ್ಕಾರ ನಿಮ್ಗೆ ಪುಕ್ಷಾಟಿ ಕೊಡೋದು ಅದೊಂದೇ ಅಧಿಕಾರ, ಯಾವುದು? ಮತ ಚಲಾಯಿಸೋದು ಅಷ್ಟು. ಇನ್ನೊಂದು 5 ವರ್ಷಕ್ಕೆ ನಾನು ಅಂತೀರಾ, ನೀನು ಅಂತೀರಾ. ಇನ್ನೊಂದು 5 ವರ್ಷಕ್ಕೆ ಅವನು ನೀವು ನಂಬಿಟ್ಟು ಮತ ಹಾಕಿರ್ತೀರ, ಅವನು 5 ಪಟ್ಟು ಆಸ್ತಿ ಮಾಡಿರ್ತಾನೆ. 5 ಪಟ್ಟು ಆಸ್ತಿ ಮಾಡಿರ್ತಾರ. ನಾನು ಈ ಪಕ್ಷ, ಆ ಪಕ್ಷ, ಈ ವ್ಯಕ್ತಿ, ಆ ವ್ಯಕ್ತಿ ಅಂತ ನಾನು ಯಾರನ್ನು ಇದ್ ಮಾಡ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ನಮ್ಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಯಾರ ಬಗ್ಗೆ ಹಸು ಇಲ್ಲ, ಯಾವ ಪಕ್ಷದ ಬಗ್ಗೆ ನನ್ಗೆ ಇದಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ನಮ್ಮ ಹೀರೋ ಅಂತವ್ರು, ನಮ್ಮ ನಾಯಕರು ಅಂತ ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನೀವು ಯಾವ್ದೋ ಒಬ್ಬ ಎಂಜಲ್ ಕಾಸು ಕೊಟ್ಟ, ರಾತ್ರಿ ಬಂದ್ಬಿಟ್ಟು 500 ರೂಪಾಯಿ ಕೊಟ್ಟ, ಅವ್ರು 2000 ರೂಪಾಯಿ ಕೊಟ್ರು, ಇವ್ರು 3000 ರೂಪಾಯಿ ಕೊಟ್ರು ಅಂತ ಹೇಳ್ಬಿಟ್ಟು ನೀವು ಮತ ಚಲಾಯಿಸ್ತೀರಾ. 3000 ರೂಪಾಯಿ 2000 ರೂಪಾಯಿ ಎಷ್ಟು ದಿವಸ ತಿಂತೀರಾ? ಆಮೇಲೆ 5 ವರ್ಷ ಅದೇ ವನವಾಸನ ನಿಮ್ಗೆ? ಬೀದಿ ಅಲಿಬೇಕಾ? ಹೋದ್ವಾರ ಯಪ್ಪ ಬಂದಿದ್ದ, ಕ್ಯಾನ್ಸರ್ ಗಡ್ಡೆ ಬಂದಿದ್ದಾರೆ. ನಾವು ದಲಿತರು ಅಂತ ಹೇಳ್ತಿರಲ್ಲ. ಇವಾಗ ಅಲ್ಲಿ ಯಾರು ದಲಿತರು ಇಲ್ವಾ? ಅಲ್ಲಿ ಅಲ್ಲ, ಅವ್ರಿಗೆ ಚಿಕಿತ್ಸೆಗೆ ಅವರು ದಲಿತರು ಸರ್ಕಾರದಲ್ಲಿ ಇಷ್ಟೆಲ್ಲ ಸವಲತ್ತುಗಳು ಕೊಟ್ಟಿದೆ, ನಮ್ಮವ್ರಿಗೆ ಈಗ ಈ ಚಿಕಿತ್ಸೆ ಕೊಡಿ, ಆ ಚಿಕಿತ್ಸೆ ಕೊಡಿ ಅಂತ ಹೋಗುತ್ತೆ. ಡಾಕ್ಟರ್ ಹತ್ರ ಮಾತಾಡ್ಬೋದಲ್ಲ. ಅದು ಬಿಟ್ಬಿಟ್ಟು ಯಾರೋ ಏನೋ ಅದು ಇದು ಮಾಡಿದ್ರೆ ಅಲ್ಲಿ ಹೋಗೋದು 1,000 ದಲಿತರ ಹೆಸರಲ್ಲಿ ಅವರು ಶಿಖರ ಕಟ್ಕೊಂತಾರೆ. ಹೌದಾ ಅಲ್ವಾ? ಅಲ್ಲ, ನೀನು ದಲಿತನಾಗಿ ಮಾತಾಡು. ನಿಮ್ಮ ಮಶಾನ ಅರ್ಧ ಮುಕ್ಕಾಲು ಎಕರೆ ಇತ್ತು ನಿಮ್ ದಲಿತರದ್ದು. ಇವತ್ತು ಎಷ್ಟಿಗೆ ಬಂದಿದೆ? 60ಕ್ಕೆ 40ಕ್ಕೆ ಆಗಿದೆ ಈಗ. ಅದ್ರ ಬಗ್ಗೆ ಯಾರು ಚಕಾರ ತೆಗಿಯಲ್ಲ. ಬರೋದು ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ಕಾಂಪ್ರಮೈಸ್ ಆಗ್ಬಿಡೋದು, ಗಾಡಿ ತಕೊಂಡ್ಬಿಡೋದು, ಎಲ್ಲ ಸೆಟ್ಲ್ ಆಗ್ಬಿಡೋದು. ಇವಾಗ ದಲಿತರೇ ಚೂರಿ ಆಗ್ತಾ ಇರೋದು. ಅರ್ಥ ಆಯ್ತಾ? ಬೇರೆ ಯಾರು ಸುಮ್ನೆ ಮಾತಾಡ್ತಿದ್ರ ಮೇಲ್ಜಾತಿಯವ್ರು ಹಿಂಗ್ ಮಾಡಿದ್ರು, ಇವ್ರು ಮಾಡಿದ್ರು. ಮೇಲ್ಜಾತಿಯವ್ರು ಮಾಡಿರ್ಬೋದು, ಒಂದಾನೊಂದು ಕಾಲದಲ್ಲಿ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಯಾರನ್ನ ಮಾಡ್ತಾರ ಹಂಗೆ? ಸುಮ್ಗೆ ಅದನ್ನೇ ಒಂದು ನಮ್ ಜನಗಳ ತಲೆಯಲ್ಲಿ ತುಂಬಿಸ್ಕೊಂಡು ನಮ್ಗೆ ಹಿಂಗ್ ಮಾಡಿದ್ರು, ನಮ್ಗೆ ಹಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮ್ ಮತ ಇದೆಯಲ್ಲ, ನಿಮ್ ಮತದಿಂದ ಅವ್ರಿಗೆ ಪ್ರಯೋಜನ ಆಗುತ್ತೆ. ಅದಕ್ಕೆ ಯೋಚನೆ ಮಾಡಿ ಮುಂದೆ ಬರೋಂತ GB ಎಲೆಕ್ಷನ್, ಯಾವ್ದು ಕಾರ್ಪೊರೇಷನ್ ಎಲೆಕ್ಷನ್, ಅರ್ಥ ಆಯ್ತಾ? ಸರಿಯಾಗಿ ನೋಡ್ಕೊಂಡು ನಮ್ಮ ಮತ ಚಲಾಯಿಸ್ಬೇಕು. ಯಾವ ಜಾತಿಯನಾಗ್ಲಿ, ಯಾವ ಪಕ್ಷದವನಾಗ್ಲಿ, ವ್ಯಕ್ತಿ ಒಳ್ಳೆಯವರ, ಆ ವ್ಯಕ್ತಿಗೆ ಮತ ಚಲಾಯಿಸಿ.